ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಕ್ಕಂಥ ಸೌಹಾರ್ದಯುತವಾದಂಥ ಒಂದು ರಾಜ್ಯ ಏನಾದರೂ ಇದ್ರೆ ಇಡೀ ದೇಶದಲ್ಲಿ ಅದು ಕೇರಳ ರಾಜ್ಯ. ಈ ಒಂದು ಕೇರಳ ಇದೆಯಲ್ಲ ದೇವರ ನಾಡು ಅಂತ ಹೆಸರು. ದೇವರು ಅಂದರೆ ದೇವರ ಸ್ವಂತ ನಾಡು ಅಂತ. ಯಾಕಂದರೆ ಅಲ್ಲಿ ಶಬರಿಮಲೆ ಅಯ್ಯಪ್ಪನೂ ಅಲ್ಲೇ ಇದ್ದಾರೆ. ಆದರೆ BJP ಅವರ ಮುಖ್ಯ ಅಜೆಂಡಾ ಇರೋದೇ ಅಲ್ಲಿ, ಧರ್ಮದ್ವೇಷದಲ್ಲೇ. ಅಲ್ಲಿಯೂ ಸಹಿತ ಪ್ರಯತ್ನ ಮಾಡಿದ್ರು ಅವರು, ಹಿಂದೂ ಮುಸ್ಲಿಂ ಗಲಾಟೆಯನ್ನು ಹಚ್ಚಿಸೋದಕ್ಕಂತ. ಆಗಲಿಲ್ಲ. ಇಲ್ಲಿವರೆಗೂ ಸಂವಿಧಾನವನ್ನು ಬದಲಾಯಿಸಬೇಕು ಅಂತಾರೆ. ಒಂಚೂರು ಅವರು ಶೇಕ್ ಮಾಡೋಕ್ಕೆ ಶುರು ಮಾಡಿದರೆ ಇಲ್ಲೆಲ್ಲರೂ ಸಹಿತ ವಿರೋಧಿಸ್ತಾರೆ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಏನು ನಾವು ಮೊದಲಿನ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೀದಿಯವರ ಸೋಲಿಗೆ ಏನು ಪ್ರಮುಖ ಕಾರಣಗಳು ಅಂತ 3 ಕಾರಣಗಳು ನೋಡಿದ್ವಿ. ಆಮೇಲೆ ತಮಿಳುನಾಡಲ್ಲಿ ದಳಪತಿ ವಿಜಯ್ ಅವರ ಗೆಲುವಿಗೆ ಏನೇನು ಕಾರಣ ಇರ್ಬೋದು, ಈ ಗೆಲುವನ್ನು ಅವರು ಅರಿಸ್ಕೊಳ್ತಾರ, ಜನರಿಗೆ ತಾವು ಕೊಟ್ಟ ಭರವಸೆಗಳು ಈಡೇರಿಸ್ತಾರ ಅನ್ನೋದನ್ನು ನೋಡಿದ್ವಿ. ಈಗ ನಾವು ನೆಕ್ಸ್ಟ್ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇರೋದು ಕೇರಳ, ಆಸಾಂ ಮತ್ತು ಪಾಂಡಿಚೇರಿ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಯಡಹಳ್ಳಿ, ರಾಜಕೀಯ ವಿಶ್ಲೇಷಕರು, ರಂಗಕರ್ಮಿಗಳು ಮತ್ತು ಬರಹಗಾರರು. ಸರ್ ನಮಸ್ಕಾರ. ಸರಿ, ಕೇರಳಕ್ಕೆ ನಾವು ಬರೋದಾದರೆ, ಕೇರಳ ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಪ್ರತಿ ಸಲ ಅದು ಬದಲಾಯಿಸುತ್ತೆ, ಜನರು ಅಲ್ಲಿನ ಪಕ್ಷಗಳನ್ನ ಬದಲಾಯಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆಯಿತು. ಕಾಂಗ್ರೆಸ್ ನೇತೃತ್ವದ ಪಕ್ಷ ಅಲ್ಲಿ UDF ಗೆದ್ದಿದೆ. ಇದ್ರ ಬಗ್ಗೆ ಹೇಳೋದಾದರೆ, ಕೇರಳದಲ್ಲಿ ಕಳೆದ ಸರ್ತಿ ಬದಲಾಯಿಸಲಿಲ್ಲ. ಹೌದು, 2 ಸಲ. ಅದು ಹಿಂದೆ ಅದೇ ಥರ ಈ ಪಕ್ಷಗಳು ಈ ಒಂದು LDF ಇಲ್ಲ UDF ಅಂತ ಬರ್ತಾ ಇತ್ತು. ಕಳೆದ ಸರ್ತಿ ಏನು ಮಾಡಿದರು, ಮತ್ತೆ ನಮ್ಮ ವಿಜಯನ್ ಗೊತ್ತಾಯ್ತಾ, ಅವ್ರಿಗೇನೆ ಪಿಣರಾಯಿ ವಿಜಯನ್ ಅವರು LDF ಅಂದರೆ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಅಂತ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟರು. ಕಮ್ಯುನಿಸ್ಟು ಪ್ರಬಲ್ಯ ಇರ್ತಕ್ಕಂಥದ್ದು ಇನ್ನೊಂದು ಚಾನ್ಸ್ ಕೊಟ್ಟರು ಜನ, ಚಿಂತೆ ಇಲ್ಲ. ಸೊ ಅದಾದಮೇಲೆ ಅದನ್ನು ಒಂದು ಚಾನ್ಸ್ ಉಳಿಸ್ಕೋಬೇಕಾಗಿತ್ತು. ಈ ಸರ್ತಿ 2026ನೇ ಇಸ್ವಿಯಲ್ಲಿ ಈಗ ಒಂದು ಸ್ವಲ್ಪ ಬಹಳ ಹಿನ್ನಡೆ ಆಗಿದೆ. ಎಷ್ಟು ಹಿನ್ನಡೆ ಆಗಿದೆ ಅಂತ ಅದು ಕೇಳೋದಲ್ಲಿ ಬರೀ LDF ಅಂದ್ರೆ ಏನು, ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟಿಗೆ ಬರೀ 35 ಸೀಟ್ ಬಂದಿದ್ದಾವೆ. ತುಂಬ ಕಡಿಮೆ ಆಗೋಗ್ಬಿಡ್ತು. ಯಾಕಂತಂದರೆ ಅಲ್ಲಿ ಇರ್ತಕ್ಕಂಥದ್ದು ಒಟ್ಟು 140 ಸೀಟು, ಮಿನಿಮಮ್ 71 ಸೀಟ್ ಬೇಕು ಬಹುಮತಕ್ಕೆ. 71 ಅರ್ಧನೂ ಬರಲಿಲ್ಲ, ಬರೀ 35 ಸೀಟ್ ಬಂದ್ಬಿಟ್ಟಿದೆ. BJP ಅವರು ಸರ್ ಒಂದು ಶೀರ್ಷಕ್ ಬಯಸ್ತಾ ಇದ್ದೀನಿ. ಬಹಳಷ್ಟು ಕಡೆ ಅವರು ಅಂತಾರೆ ಸಂಭ್ರಮದ ಹೇಳಿಕೆಯನ್ನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಎಡಪಕ್ಷಗಳ ಮುಕ್ತ ಭಾರತ, ಕಮ್ಯುನಿಸ್ಟ್ ಪಕ್ಷಗಳ ಮುಕ್ತ ಭಾರತ ಅಂತ ಒಂದು ಸಂಭ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಮಾಡಲಿ, ಬೇಡ ಅನ್ನೋದಿಲ್ಲ. ನಮ್ಗೇನಂತ ಎಡಪಕ್ಷಗಳು ಅಂತಂದ್ರೆ ಇವರು ಮೊದಲನಾಗಿ ಕ್ರಾಂತಿಕಾರಿ ಪಕ್ಷಗಳಾಗಿ ಉಳಿದಿಲ್ಲ, ಬೇರೆ ಪಕ್ಷದ ಥರನೇ ಇದ್ದಾವೆ, ಸ್ವಲ್ಪ ಜನಪರ ಧೋರಣೆ ಇದೆ. ಆದ್ದರಿಂದ ಎಡಪಕ್ಷಗಳನ್ನ ಕೆಲವು ಜನ ಇಷ್ಟಪಡ್ತಾರೆ. ಆಯ್ತಾ, ಕೆಲವು ಜನ ಏನು ಮಾಡಿದ್ರೆ ಎಡಪಕ್ಷಗಳೇ ನಮ್ಮ ಹಿಂದುತ್ವವಾದಕ್ಕೆ ದೊಡ್ಡ ಅಪಾಯ ಅನ್ನೋ ರೀತಿಯಲ್ಲಿ BJP ಪರಿಗಣಿಸುತ್ತೆ. ಇಲ್ಲಿ ಏನಾಗಿದೆ, ಕೇರಳದಲ್ಲಿ UDF ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಇದೆಯಲ್ವಾ, ಇದು ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಈಗ 99 ಸೀಟುಗಳು ಇದೆ. ಅಂದರೆ 71 ಬೇಕಾಗಿತ್ತು, 99 ಬಂದಿದೆ. ಅಂದರೆ ಕ್ಲಿಯರ್ ಮೆಜಾರಿಟಿ ಬಂದಿದೆ. ಆದ್ದರಿಂದ ಯಾವುದು ಸಮಸ್ಯೆ ಇಲ್ಲದ ಹಾಗೆ ಅವರು ಅಲ್ಲಿ ಮಾಡಬೇಕು. ಅಲ್ಲಿ 2-3 BJP ಬಂದಿದೆ ಅಷ್ಟೇ, ಅದು ಇರಲಿಲ್ಲ. ರಾಜೀವ್ ಚಂದ್ರಶೇಖರ್ ಒಬ್ರು ಬರ್ತಾ ಇದ್ರು, ಇವಾಗ ಅದನ್ನು ಮಾಡಿ ಒಂದು 2-3 ಬಂದಿದೆ. ಅವರು ಲಾಸ್ಟ್ ಟೈಮು ಬಹಳ ಪ್ರಯತ್ನ ಮಾಡಿದ್ರು. ಈ ಶಬರಿಮಲೆ ಒಂದು ವಿವಾದ ಇದೆಯಲ್ಲ, ಹಿಂದುತ್ವದ ಮೇಲೆ ದೊಡ್ಡ ಅಪಾಯ ಅನ್ನೋ ರೀತಿಯಲ್ಲಿ ಶೋಧನೆ ಮಾಡಿದರು. ಕೇರಳದವರು ಭಾಳ ಪ್ರಜ್ಞಾವಂತರು. ಯಾಕಂದ್ರೆ ಅಲ್ಲಿರ್ತಕ್ಕಂಥವ್ರೆಲ್ಲ 100% ಅಲ್ಲೇ ಅಕ್ಷರಸ್ಥರಿದ್ದಾರೆ. ಸೊ ಆದ್ದರಿಂದ ಕೇರಳದಲ್ಲಿ ಬೇಕಾದಷ್ಟು ಚರ್ಚ್ಗಳಿದ್ದಾವೆ, ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ, ಬೇಕಾದಷ್ಟು ಮಸೀದಿಗಳಿದ್ದಾವೆ. ಅಲ್ಲಿ ಇರ್ತಕ್ಕಂಥದ್ದು ಎಲ್ಲ ಧರ್ಮದವರು ಇದ್ದಾರೆ ಅಲ್ಲಿ. ಆದರೆ ಯಾರೂ ಸಹಿತ ಕೋಮುದಂಗೆ ಮಾಡಲ್ಲ ಅಲ್ಲಿ. ನೀನು ಬೇರೆ ನಾನು ಬೇರೆ ಅಂತ ಹೇಳೋದಿಲ್ಲ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಕ್ಕಂಥ ಸೌಹಾರ್ದಯುತವಾದಂಥ ಒಂದು ರಾಜ್ಯ ಏನಾದರೂ ಇದ್ದರೆ ಇಡೀ ದೇಶದಲ್ಲಿ ಅದು ಕೇರಳ ರಾಜ್ಯ. ಸೊ ಇಂಥ ರಾಜ್ಯವನ್ನು 10 ವರ್ಷಗಳ ಕಾಲ ಒಂದೇ ಪಕ್ಷ ಆಳ್ತು UDF. ಆದರೆ ಈಗ ಮತ್ತೆ ಅಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಅವರು ತುಂಬ ಜನವಿರೋಧಿ ಕೆಲಸ ಮಾಡಿದಾರಂತಲ್ಲ. ಆದರೆ ಒಂದು 10 ವರ್ಷಗಳ ಕಾಲ ಒಂದೇ ಪಕ್ಷ ಆಡಳಿತ ಮಾಡ್ತಾ ಇದ್ರೆ ಜನರಿಗೆ ಒಂದು ಸ್ವಲ್ಪ ಬೋರ್ ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ. ಇನ್ನೊಬ್ಬರಿಗೆ ಚಾನ್ಸ್ ಕೊಡೋಣ ಅಂತ ಹೇಳಿಸುತ್ತೆ, ಚೇಂಜ್ ಮಾಡೋಣ ಅನಿಸುತ್ತೆ. ಅದು ಆಡಳಿತ ವಿರೋಧಿಯಾಗಿರ್ತಕ್ಕಂಥ ಒಂದು ಸಣ್ಣ ಅಲೆಗಳು ಸಹಿತ ಓಡಾಡ್ತವೆ. ಇವುಗಳೆಲ್ಲವನ್ನು ಗಮನಿಸಿದಾಗ ಆಮೇಲೆ ಒಂದು ಸ್ವಲ್ಪ ರಾಹುಲ್ ಗಾಂಧಿ, ಅದ್ರ ಜೊತೆಗೆ ರಾಹುಲ್ ಗಾಂಧಿ ಆದಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿಂದ MP ಆಗಿ ಆರಿಸೋದ್ರು. ಒಂದು ಸ್ವಲ್ಪ ಒಂದು ಹೋಪ್ ಇತ್ತು, ಅರೆ ಇವ್ರಿಗೆ ಕೊಟ್ಟರೆ ಏನಾದರೂ ಅನುಕೂಲ ಆಗಬಹುದು ಅಂತ. ಒಟ್ಟಿನ ಮೇಲೆ ಒಂದು ಚೇಂಜನ್ನು ಮಾಡಿದ್ದಾರೆ. ಅಲ್ಲಿಯೂ ಸಹಿತ ಏನಂತಂದರೆ ಯಾವ ಎಕ್ಸಿಟ್ ಪೋಲ್ಗಳು ಸಹಿತ ಕರೆಕ್ಟಾಗಿ ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಯಾರೂ ಗಿನಿಶಾಸ್ತ್ರ ಹೇಳೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಎಲ್ಲರೂ LDFಗೆ 62, 55, 65 ಅಂತ ಬರ್ತಂತ ಹೇಳಿದರು. ಅದರ ಅರ್ಧದಷ್ಟು ಒಂದು 35 ಬಂತಷ್ಟೇ LDF.
ಹೋಗಲಿ ಈ UDF ಗಾರು ಬರ್ತಾ UDFಗೆ ಬರೋದು 71 ಬರುತ್ತೆ 75 ಬರುತ್ತೆ ಅಂತ ಹೇಳಿದ್ರು, 99 ಬಂದ್ಬಿಡ್ತು, ಜಾಸ್ತಿ ಬಂದ್ಬಿಡ್ತು. ಆಯಿತಾ, BJPಗೆ 4 ಸೀಟ್ ಬರ್ತಂದ್ರೆ ಅದು ಬರೋದು 2 ಸೀಟು. ಸೊ ಈ ರೀತಿಯಾದಂಥದ್ದು. ಆದರೆ ಕೇರಳ ಇದೆ ಅಲ್ವಾ, ದಟ್ ಈಸ್ ಪ್ರಜ್ಞಾವಂತ ಜನರಾಗಿರೋದ್ರಿಂದ ಅವರು ಯೋಚನೆ ಮಾಡ್ತಾರೆ, ನೀವು ಏನೇನಾದರೂ ಮಾಡಿದ್ರೂ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಈ ಸದ್ಯಕ್ಕೆ UDF ಅನ್ನೋದು ಸಹಿತ ಹಲವಾರು ಭರವಸೆಗಳನ್ನ ಕೊಟ್ಟಿದೆ, ಅದನ್ನು ಈಡೇರಿಸ್ತಾರ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಅವರು ಆಯ್ಕೆ ಆಗಿ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ವಾರ್ಷಿಕವಾಗಿ ಪೆನ್ಷನ್ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಯಾಕಂದರೆ ಚಿಕ್ಕದಾದಂಥ ಒಂದು ರಾಜ್ಯ, ಅಲ್ಲಿರ್ತಕ್ಕಂಥ ಎಕಾನಮಿ ಬಹಳ ಚಿಕ್ಕದು, ಬರ್ತಕ್ಕಂಥ ಟ್ಯಾಕ್ಸ್ ಸಶಕ್ತ ಅಂತಂದರೆ ಆ ಎಕಾನಮಿಯನ್ನು ದಾಟಿ ನೀವು ಫ್ರೀ ಬೀಸ್ ಕೊಡ್ತಾ ಹೋದರೆ ಡೆವಲಪ್ಮೆಂಟಿಗೆ ಏಟಾಗುತ್ತೆ. ಆಯಿತಾ, ಅಲ್ಲಿರ್ತಕ್ಕಂಥ 3,000 ರೂಪಾಯಿ ಎಲ್ಲರಿಗೂ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಮಹಿಳೆಯರಿಗೆ ಫ್ರೀ ಬಸ್, ಕರ್ನಾಟಕ ಮಾದರಿ ಅದು. ಆಯಿತಾ, ಫ್ರೀ ಬಸ್ ಕೊಡ್ತೀನಿ. ಕಾಲೇಜು ವಿದ್ಯಾರ್ಥಿನಿಗೆ ಒಂದು ತಿಂಗಳಿಗೆ ಎಷ್ಟು ವಿದ್ಯಾರ್ಥಿನಿಗಳಿದಾರಲ್ಲ ಹೆಣ್ಮಕ್ಳು, 1,000 ರೂಪಾಯಿ ಅವ್ರಿಗೆ ಕಾಸು ಕೊಡ್ತೀವಿ. ಪ್ರತಿ ಕುಟುಂಬಕ್ಕೆ ಆಯಿತಾ 6,000 ರೂಪಾಯಿ ಮಾಸಿಕವಾಗಿ ನೆರವು ಕೊಡ್ತೀವಿ. ಒಂದು ಕುಟುಂಬಕ್ಕೆ 6,000 ರೂಪಾಯಿ ಎಕ್ಸ್ಟ್ರಾ, ಮತ್ತೆ ಅದು 3,000 ಅಲ್ಲದೇ. ಆಯಿತಾ, ಯುವಕರಿಗೆ 5 ಲಕ್ಷ ಬಡ್ಡಿ ರಹಿತ ಸಾಲ ಕೊಡ್ತೀನಿ ಅಂತ ಏನು ಮಾಡಿದ್ದಾರೆ, UDFನವರು ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಈಗ ಅದನ್ನು ಹೇಗೆ ನೆರವೇರಿಸ್ತಾರೆ ಅನ್ನೋದು ಮುಖ್ಯ. ಇಷ್ಟೆಲ್ಲವೂ ಸಹಿತ ಅವ್ರ ಎಕಾನಮಿ ನೋಡಿಕೊಂಡು, ಅವ್ರ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಹೇಗೆ ಮಾಡ್ತಾರೆ, ಅದರ ಜೊತೆಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾಕಂದ್ರೆ ಪಿಣರಾಯಿ ಅವರು ಅಲ್ಲಿ ದೊಡ್ಡದಾದ ರಸ್ತೆ, ಅವ್ರನ್ನ ಟೋಲ್ಗಿಲ್ ಹಾಕಲಿಲ್ಲ, ಹೌದಲ್ಲ, ಅದ್ಭುತವಾದ ರಸ್ತೆ ಮಾಡಿದ್ರು. ವಯನಾಡಲ್ಲಿ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತಲ್ವಾ, ಅದು ಎಲ್ಲ ಎಂತೆಂಥ ಮನೆಗಳನ್ನ ಕಟ್ಟಿಕೊಟ್ರು, ಸರ್ವನಾಶ ಮನೆಗಳನ್ನ ಕಟ್ಟಿಕೊಟ್ರು. ಸೊ ಸಾಧ್ಯ ಆದಷ್ಟು ಸಹಿತ ಅವರು ಪ್ರಯತ್ನ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಸದ್ಯಕ್ಕೆ ನೋ ಪ್ರಾಬ್ಲಮ್. ನಮ್ಗೇನಾಗಿದೆ ಸರ್, ಯಾರಾದರೂ ಬರಲಿ, ಡೆವಲಪ್ ಮಾಡೋರು ಬರಲಿ, ಯಾರಾದರೂ ಬರಲಿ, ಸೌಹಾರ್ದತೆಯನ್ನು ಬೆಸೆಯೋರು ಬರಲಿ, ಯಾರಾದರೂ ಬರಲಿ, ಆಯ್ತಾ, ದಂಗೆ ಬರೋದು ಬೇಡ, ಮತಾಂತರ ಬರೋದು ಬೇಕಾಗಿಲ್ಲ. ಸೊ ಆದ್ದರಿಂದ ಈ ಒಂದು ಕೇರಳ ಇದೆಯಲ್ಲ, ದೇವರ ನಾಡು ಅಂತ ಹೆಸರು. ದೇವರು ಅಂದರೆ ದೇವರ ಸ್ವಂತ ನಾಡು ಅಂತ. ಯಾಕಂದರೆ ಅಲ್ಲಿ ಶಬರಿಮಲೆ ಅಯ್ಯಪ್ಪನೂ ಅಲ್ಲೇ ಇದ್ದಾರೆ. ಈ ಕಡೆ ನೋಡಿದರೆ ಕ್ರಿಶ್ಚಿಯನ್ ಯೇಸುನ ಚರ್ಚ್ಗಳು ಇರ್ತವೆ, ಈ ಕಡೆ ಅಲ್ಲನ ಮಸೀದಿಗಳು ಇರ್ತವೆ. ಇವುಗಳ ಜೊತೆಗೆ ನಮ್ಮ ನಾರಾಯಣ ಗುರುಗಳು ಅಂತ ಅತ್ಯಂತ ಸೌಹಾರ್ದಯುತವಾದಂಥ ಒಂದು ವಾತಾವರಣವನ್ನು, ಒಂದು ಸಮಾಜವನ್ನು ಕಟ್ಟತಕ್ಕಂಥವರು, ಅಂಥವ್ರು ನಾಡೋದು. ಆದ್ದರಿಂದ ಇವತ್ತಿನವರೆಗಳಲ್ಲಿ ಧರ್ಮ ದ್ವೇಷ ಅನ್ನೋದು ಬೆಳೀಲಿಲ್ಲ. ಆದರೆ BJPಯವರ ಮುಖ್ಯ ಅಜೆಂಡಾ ಇರೋದೇ ಅಲ್ಲಿ, ಧರ್ಮದ್ವೇಷದಲ್ಲೇ. ಅಲ್ಲಿ ಸಹಿತ ಪ್ರಯತ್ನ ಮಾಡಿದ್ರು ಅವರು, ಹಿಂದೂ ಮುಸ್ಲಿಂ ಗಲಾಟೆಯನ್ನು ಹಚ್ಚೋದಕ್ಕಂತ, ಆಗಲಿಲ್ಲ. ಯಾಕೆ ಪ್ರಜ್ಞಾವಂತರು. ಸೊ ಆದ್ದರಿಂದ ನೀವು ಏನಾದರೂ ಮಾಡ್ಕೊಳ್ಳಿ, ಒಟ್ಟಾರೆಯಾಗಿ ಲೆಫ್ಟ್ ಆರ್ ಯುನೈಟ್, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಅಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೇದು ಮಾಡಲಿ, ಕೊಟ್ಟ ಭರವಸೆಯನ್ನು ಈಡೇರಿಸಲಿ. ಆಮೇಲೆ ಈಗ ಅವರು ಕೆಲವೊಂದು ಈ ರಾಹುಲ್ ಗಾಂಧಿಯವ್ರ ಮೇಲೆ ಒಂದು ಸ್ವಲ್ಪ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅಲ್ಲಿ ವಯನಾಡಲ್ಲಿ ಸಮಸ್ಯೆ ಆದಾಗ ಕರ್ನಾಟಕಕ್ಕೆ ಹೇಳಿದರು ಗೌರ್ಮೆಂಟ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಅಲ್ಲಿ ಆನೆಗಳ ಹಾವಳಿ ಜಾಸ್ತಿಯಾಗಿ ಒಂದಿಷ್ಟು ಜನ ಸತ್ತೋಗ್ರು, ಒಬ್ಬರಿಬ್ರು, ಅವ್ರಿಗೆ 10 ಲಕ್ಷ ರೂಪಾಯಿ ಕೊಡಿಸಿದ್ರು ಕರ್ನಾಟಕದಿಂದ. ಸೊ ಈ ರೀತಿಯಂಥ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ನೋ ಪ್ರಾಬ್ಲಮ್. ಕಾಂಗ್ರೆಸ್ಗೆ ಸ್ವಲ್ಪ ತುಂಬ ಹಿನ್ನಡೆ ಆಗಿತ್ತು ದೇಶದಲ್ಲಿ, ಈಗ ಅಟ್ಲೀಸ್ಟ್ ಒಂದು ಪ್ಲಸ್ ಆಯ್ತು. ಕೇರಳ ಅನ್ನೋದು ಒಂದು ಪ್ಲಸ್ ಜಾಗ ಈಗ ಸದ್ಯಕ್ಕೆ ಅಲ್ಲ, ಒಂದು ಜಾಗ ಅಂತಲ್ಲ ನಾನು ಹೇಳ್ತೇನೆ, ಕರ್ನಾಟಕದಲ್ಲೂ ಇದೆ. ಈ ಎಲೆಕ್ಷನ್ ಒಂದು ನಿಮ್ಗೆ ಹೇಳೋದನ್ನ ಮರ್ತೆ ನಾನು. ದಕ್ಷಿಣ ಭಾರತದಲ್ಲಿ ಇವತ್ತವರೆಗೂ BJPಗೆ ಎಂಟ್ರಿ ಇಲ್ಲ, ನೋ ಎಂಟ್ರಿ ಬೋರ್ಡ್. ಯಾಕೆ ಅಂತಂದ್ರೆ ಆಂಧ್ರದಲ್ಲಿ BJP ಇಲ್ಲ, ಆಯ್ತಾ, ಕೊಲಾಬರೇಷನ್ ಮಾಡ್ಕೊಂಡಿರ್ತಾರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ಸೇ ಇರೋದು, ಇಲ್ಲಿ ಆಯ್ತರ. ಆಮೇಲೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಸಿಂಗಲ್ ಪಾರ್ಟಿಯಾಗಿ ಅಥವಾ ಬಹುಮತವನ್ನು ಪಡೆದು ರಾಜ್ಯ ಸರ್ಕಾರವನ್ನು ರಚಿಸಿಲ್ಲ. ಸರಿ, ನೀವು ಹೇಳ್ತೀವಿ ಇದೇನು ದಕ್ಷಿಣ ಭಾರತದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಂಥ ವಿಚಾರಗಳನ್ನೇ, ಇಂಥದ್ದನ್ನೇ ಅವರು BJPಯವರು ಸವಾಲಾಗಿ ತಗೊಳ್ತಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ದೀದಿನ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀವೋ ಅಲ್ಲಿ ಹೀನಾಯವಾಗಿ ಸೋಲಿಸ್ಬಿಟ್ರು. ಅದು ಅವ್ರು ಹೋಗುವ ದಾರಿ ಪ್ರಾಮಾಣಿಕವಾಗಿತ್ತೋ, ಸರಿತೋ, ತಪ್ಪಿತ್ತೋ ಗೊತ್ತಿಲ್ಲ, ಬಟ್ ಎಂಥ ದಾರಿಗಳನ್ನಾದರೂ ಬಳಸೋಕ್ಕೆ ಅವ್ರಿಗೆ ಹಿಂಜರಿಯಲ್ಲ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಅಸ್ಮಿತೆ ಬಹಳ ಗಟ್ಟಿಯಾಗಿದೆ. ಕರ್ನಾಟಕಕ್ಕೆ ಬಂದ್ರಲ್ಲ, ಕರ್ನಾಟಕದಲ್ಲಿ ಇವತ್ತವರೆಗೂ ಬಹುಮತ ಬಂದಿಲ್ಲ ಅವರಿಗೆ. ಯಾವುದೋ ದಾರಿ ಮೂಲಕ ಬರ್ತಾರಲ್ಲ, ಅಲ್ಲ ಬೇರೆ ನಾನು ಹೇಳ್ತಾ ಇರೋದು ದಾರಿಗಳು, ಕಂತ್ರಿ ದಾರಿಗಳು, ಒಟ್ಟು ಆಡಳಿತ ನಡೆಸ್ತಾರ. ಸರಿ, ಅದು ಇಲ್ಲಿವರೆಗೂ ಇಲ್ಲ. ದಕ್ಷಿಣ ಭಾರತದಲ್ಲಿ ಕಷ್ಟ ಇದೆ ಅವ್ರಿಗೆ, ಅದಕ್ಕೋಸ್ಕರ ಡಿಲಿಮಿಟೇಷನ್ ತರ್ತಾ ಇರೋದು ಅವರು. ಹೌದೌದು, ಯಾವ ದಾರಿ ಮುಖ್ಯ ಅಲ್ಲ, ಅವ್ರಿಗೆ ಹೋಗುವ ದಾರಿ ಮುಖ್ಯ ಅಲ್ಲ.
ಅಧಿಕಾರ ಮುಖ್ಯ ಅಷ್ಟೇ. ಇಲ್ಲಿರ್ತಕ್ಕಂಥ ಪ್ರಭಾವ ಕಡಿಮೆ ಮಾಡಬೇಕು. ಹೌದು. ಯಾವತ್ತು ಸಹಿತ ನಮ್ಗೆ ಅಧಿಕಾರ ಅನ್ನೋದು ಇಡೀ ದೇಶದ ಅಧಿಕಾರದ ಚುಕ್ಕಾನೆ ನಮ್ಮ ಕಡೆ ಇರಬೇಕು ಅಂತ ಇದೆ. ಯಾವುದು ಆಗಲಿ ಭಾರತ ಇದು ಅಲ್ವಾ, ಇದನ್ನ ನೀವು ಕಂಪ್ಲೀಟ್ ಆಗಿ ಆಗೋದಿಲ್ಲ. ಬ್ರಿಟಿಷರು ಆಳಕ್ಕಾಯ್ತಾ ಇದೆ ಪೂರ್ತಿಯಾಗಿ ಇಲ್ಲ, ಮೊಘಲರಿಗೆ ಆಳಕ್ಕಾಯ್ತಾ ಆಗಲಿಲ್ಲ. ಇನ್ನು ಇವರು BJP ಹಿಂದುತ್ವವಾದಿಗಳಿಗೆ ಪೂರ್ತಿಯಾಗಿ ಆಳಕ್ಕಾಗತ್ತಾ ಇಲ್ಲ. ಇಲ್ಲಿವರೆಗೂ ಸಂವಿಧಾನವನ್ನು ಬದಲಾಯಿಸಬೇಕು ಅಂತಾರೆ. ಒಂಚೂರು ಅವರು ಶೇಕ್ ಮಾಡಕ್ಕೆ ಶುರು ಮಾಡಿದ್ರೆ ಇಲ್ಲೆಲ್ಲರೂ ಸಹಿತ ವಿರೋಧಿಸ್ತಾರೆ. ಸೊ ಆ ಥರ ಅವ್ರಿಗೆ ಭಾಳ ಸಮಸ್ಯೆ ಆಗಿರೋದು ಅಲ್ಲೇ. ಜನರು ಸಂವಿಧಾನ ಪರವಾಗಿದ್ದಾರೆ, ಅದು ವಿರುದ್ಧವಾಗಿ ಮಾತಾಡೋದಿಲ್ಲ. ಆದ್ದರಿಂದ ಇವಾಗ ನಾನು ಕೇರಳದ ಬಗ್ಗೆ ಹೇಳ್ತಾ ಇರೋದು ಇಷ್ಟೇ. ಅದರ ಜೊತೆಗೆ ಪಾಂಡಿಚೇರಿ ಹತ್ತಿರ ಇರ್ತಕ್ಕಂಥದ್ದು ಪಕ್ಕದ್ದು. ಪಾಂಡಿಚೇರಿನ ಹೆಚ್ಚು ಸೀರಿಯಸ್ ಆಗಿ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ಸೀಟ್ಗಳ ಸಂಖ್ಯೆ ಬಹಳ ಕಡಿಮೆ. ಇರೋದು 30 ಸೀಟ್ಗಳಿದ್ದಾವೆ. ಆ 30 ಸೀಟ್ಗಳಲ್ಲಿ ಎಷ್ಟಪ್ಪ ಆಗುತ್ತೆ? ಇದು ಬಿಜೆಪಿ ಬಹುಮತ ಅಲ್ಲಿ ಅಲ್ಲಲ್ಲ, ನಾನು ಪಾಂಡಿಚೇರಿಯಲ್ಲಿ ಸದ್ಯಕ್ಕೆ ಈಗ ಮೊದಲು ಎಷ್ಟಿತ್ತು ಅವ್ರಿಗೆ ಅಲ್ಲಿ, ಅದಕ್ಕಿಂತ ಹೆಚ್ಚು ಬರಬೇಕು ಕಡಿಮೆ ಬರಬೇಕಾ? ಇವಾಗ NDA ಅನ್ನೋದು ಅಂದ್ರೆ ಏನು, ಇವ್ರದ್ದು 2 ಸೀಟ್ ಬರೋದು. ಅಲ್ಲಿ AINRC ಅಂತಿದೆ, ಅವರು ಹೆಚ್ಚು ಸೀಟ್ ತಗೊಳ್ಳೋದು. ಸೊ ಒಟ್ಟಾರೆಯಾಗಿ 17 ಸೀಟ್ ಇವ್ರದ್ದು, ಕಾಂಗ್ರೆಸ್ 5, ಅದರ್ಸ್ ಅಂತ ಒಂದು 5 ಬಂದಿದ್ದಾವೆ, ಕಾಂಗ್ರೆಸ್ 8. ಸೊ ಇದ್ರ ಜೊತೆಗೆ ಇಲ್ಲಿಯೂ ಸಹಿತ ಎಕ್ಸಿಟ್ ಪೋಲ್ಗಳು ಯಾವುವು ಸಹಿತ ವರ್ಕೌಟ್ ಆಗಲಿಲ್ಲ. ಆಕ್ಸಿಸ್ ಮೈ ಇಂಡಿಯಾ ಮಾತ್ರ 18 ಸೀಟ್ ಬರುತ್ತೆ ಅಂತ ಹೇಳಿದರು, ಆದರೆ 17 ಬಂದಿದೆ NDA. ಅದು ಎಕ್ಸಿಸ್ ಮೈ ಇಂಡಿಯಾ ಅದು ಏನು ಗೊತ್ತಿಲ್ಲ. ಅದು ಅದರದ್ದು ಸಕ್ಸಸ್ ರೇಟ್, ಎಕ್ಸಿಟ್ ಪೋಲ್ ಸಕ್ಸಸ್ ರೇಟ್ 88% ಅಂತ ಕಳೆದ ಎಲ್ಲ ಸಮೀಕ್ಷೆಗಳನ್ನ ನೋಡಿದ್ರೆ. ಒಂದಿಷ್ಟು ವೈಜ್ಞಾನಿಕವಾಗಿ ಮಾಡ್ತಾರೆ, ಸತ್ಯಕ್ಕೆ ಹತ್ತಿರವಾಗಿರುತ್ತೆ. ಅದು ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ಬೆಟರ್ ದೆನ್ ಅದರ್ಸ್. ಎಸ್, ಬೇರೆಯವ್ರಿಗಿಂತನೂ ಒಂದು ಸ್ವಲ್ಪ ವಾಸಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪಾಂಡಿಚೇರಿಯಲ್ಲಿ ಏನಾಗುತ್ತೆ, ಚಿಕ್ಕದು. ಆಮೇಲೆ ಅಲ್ಲಿ ಈಗಾಗಲೇ ಅದು ವೆರಿ ಗುಡ್ ಡೆವಲಪ್ಡು. ಅಲ್ಲಿಯೂ ಸಹಿತ NDA ಅಥವಾ ಈ BJP ಎಂಟ್ರಿಯಾಗಿ ಪ್ರಯತ್ನ ಮಾಡ್ತಾ ಇದೆ, ಆದರೆ ಅದು ಬಹುಮತ ಪಡೆಯೋಕೆ ಆಗ್ತಾ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ಒಬ್ಬ ಪ್ರಭಾವಶಾಲಿ ಚೀಫ್ ಮಿನಿಸ್ಟರ್ ಅಲ್ಲ, ಅವ್ರ ಜೊತೆಗೆ ಹೋಗಿ ನಾನು ಇಲ್ಲಿ ಇದ್ದೀನಿ ಅಂತ ತೋರಿಸುತ್ತೆ ಹೊರತಾಗಿ ಇವತ್ತು ಅವ್ರಿಗೂ ಸಹಿತ ಎಂಟ್ರಿ ಅಲ್ಲಿ ಕೊಟ್ಟಿಲ್ಲ ಪಾಂಡಿಚೇರಿ ಅವರು. ಅದಕ್ಕೆ ಆಮೇಲೆ ಇವರು ವಿಜಯ್ ಅವ್ರ ಪಕ್ಷನೂ ಅಲ್ಲಿ ಸ್ಪರ್ಧಿಸಿದೆ, ಆದರೆ ಅವರು ಇದನ್ನು ಮಾಡಲಿಲ್ಲ, TVC ಆಗಲಿಲ್ಲ, ಅವರು ಒಂದು ಸೀಟ್ ಬರಲಿಲ್ಲ. ಆಯ್ತಾ, DMK 1 ಬಂದಿದೆ. ಸೊ ಈ ರೀತಿಯಾಗಿ ಒಂದೊಂದು ಸೀಟ್ ಬರುತ್ತೆ. RJDನೋ ಯಾವುದೋ ಅದೊಂದು ಸೀಟ್ ಬಂದಿರುತ್ತೆ. ಸೊ ಈ ರೀತಿ ಆಗುತ್ತೆ. ಅವ್ರದ್ದೊಂದು RJD ಇದೆಯಲ್ಲ, ಅವ್ರದ್ದು 1 ಸೀಟು, ಹೀಗೆ ಒಂದೊಂದು ಸೀಟ್ಗಳು ಬಂದಿರುತ್ತೆ. ಅದು ಬಿಟ್ಬಿಟ್ಟು ಪಾಂಡಿಚೇರಿ ಬಹುಶಃ TVK ಅವ್ರದ್ದು ಒಂದು 3 ಸೀಟ್ ಇದೆಯೋ ಗೊತ್ತಿಲ್ಲ, ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ನಾವು. ಅಲ್ಲಿಲ್ಲ 3 ಸೀಟು ಇಲ್ಲ ರೀ, ಅವ್ರದ್ದು 1 ಬರಲಿಲ್ಲ. ಸೊ ಇದು ಪಾಂಡಿಚೇರಿ ಕತೆ. ನೆಕ್ಸ್ಟ್ ಇರೋದು ಆಸ್ಸಾಂ ಮುಂದೆ ಕೊನೆಗೆ ಉಳಿದಿರೋದು. ಈ ಆಸ್ಸಾಂ ಇದೆಯಲ್ಲ, ಇದು ಗುಡ್ಡುಗಾಡು ಪ್ರದೇಶ. ಅಲ್ಲಿನೂ ಸಹಿತ ಇವ್ರಿಗೆ BJP ಅವರಿಗೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾವುದು ಸಿಕ್ಕಲಿಲ್ಲ. ಅದಕ್ಕೆ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನು ಕಾಂಗ್ರೆಸ್ಸಿಂದ ತೆಗೆದುಕೊಂಡು ಹೋಯಿತು. ಕಳೆದ ಸರ್ತಿಯೂ ಸಹಿತ ಅಲ್ಲಿ ಎಲೆಕ್ಷನ್ ಆದಾಗ BJP ಸರ್ಕಾರ ಬಂತು. ಇವಾಗೂ ಸಹಿತ ಅದೇ ಈ ಸರ್ತಿನೂ ಮುಂದುವರೆದಿದೆ, 2ನೇ ಸರ್ತಿ ಬಂದು. ಸೊ ಈ ರೀತಿಯಾಗಿ ಅಲ್ಲಿ ಆಸ್ಸಾಮಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿಯೂ ಸಹಿತ ಹೇಟ್ ಸ್ಪೀಚ್, ಧರ್ಮ ರಾಜಕಾರಣ, ಇವುಗಳಿಂದಾಗಿಯೇ ಅಲ್ಲಿ ಜನರನ್ನು ಯಾಮರಿಸಿ ಒಟ್ಟಾರೆಯಾಗಿ ಮತ್ತೆ ಆರಿಸಿ ಬಂದಿದ್ದಾರೆ. ಏನು ಚಿಂತೆ ಇಲ್ಲ, ನಮಗೇನು ಬೇಕಾಗಿರೋದು ಆಸ್ಸಾಮ್ ಈಸ್ ಆಸ್ಸಾಮ್ ಓನ್ಲಿ. ಈ ಸದ್ಯಕ್ಕೆ BJP ಪ್ಲಸ್ ಅಂದ್ರೇನು, ಅವರು ಮಾಡಿದ 100 ಸೀಟ್ ಅವರು ಬಂದಿದೆ. ಸೊ ಕಾಂಗ್ರೆಸ್ನವ್ರದ್ದು 22 ಬಂದಿದೆ, ಅದರ್ಸ್ ಒಂದು 4 ಬಂದಿದೆ. ಓಕೆ. ಸೊ ಈ ರೀತಿಯಾಗಿ ಆಸ್ಸಾಂ ಇದೆ. ಆಸ್ಸಾಮನ್ನು ಸಹಿತ ನಾವು ಸೀರಿಯಸ್ ಆಗಿ ಗಮನಿಸಲಿ, ಯಾಕಂದ್ರೆ ಅದು ಸಹಿತ ಚಿಕ್ಕದಾದಂಥ ಇದು. ಅಲ್ಲಿ BJP ಬರುತ್ತೆ ಅಂತ ಮೊದಲೇ ಗೊತ್ತಿತ್ತು. ಸೊ ಆದ್ದರಿಂದ ಅದು ನಮಗೆ ಅಚ್ಚರಿ ಮಾಡಲಿಲ್ಲ. ಯಾವುದು ತಮಿಳುನಾಡು ಬಹಳ ಅಚ್ಚರಿ ಮಾಡ್ತು, ಆಮೇಲೆ ವೆಸ್ಟ್ ಬೆಂಗಾಲ್ ಅಚ್ಚರಿಯನ್ನ ರಿಸಲ್ಟ್ ಅನ್ನು ಕೊಡ್ತು ನಮಗೆ. ಆದರೆ ಆಸ್ಸಾಮು ಅಷ್ಟೊಂದು ಅಚ್ಚರಿ ಅನಿಸಲಿಲ್ಲ, ಯಾಕಂದ್ರೆ ಬಿಕಾಸ್ ದರ್ ಇಸ್ ನೋನ್ ಫ್ಯಾಕ್ಟರ್. ಕೇರಳದಲ್ಲೂ ಎಲ್ರಿಗೂ ಗೊತ್ತಿತ್ತು ಜೊತೆ ಈ ಸರ್ತಿ UDF ಬರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಆ ರೀತಿ ಆಗೋಗ್ಬಿಟ್ಟಿದೆ. ಸೊ ನೀವು ಏನಾದರೂ ಮಾಡಿ ಒಟ್ಟಾರೆಯಾಗಿ ದಕ್ಷಿಣ ಭಾರತಕ್ಕೆ ಈ ಕೋಮುವಾದಿಗಳು ಎಂಟ್ರಿಯನ್ನು ಬ್ಯಾನ್ ಮಾಡ್ತಾ ಇದ್ದಾರಲ್ಲ, ಅದು ಮುಂದೆ ನಮಗೆ ಆಶಾಭಾವ ಅಷ್ಟೇ ಈ ಸತಿ ಕೇಳ್ತಾರೆ ನಾನು. ಸೊ ಕೊನೆಗೆ ಇಷ್ಟೇ ಈ ಸತಿ ಕೇಳ್ತಾರೆ. ಪ್ರಿಯ ವೀಕ್ಷಕರೇ, ಪಂಚರಾಜ್ಯಗಳ ಫಲಿತಾಂಶದ ವಿಶ್ಲೇಷಣೆ ಇದಾಗಿತ್ತು. ಥ್ಯಾಂಕ್ ಯು, ಧನ್ಯವಾದ.